ಎಸ್ ಎಸ್ ಹೌದು ಸರ್, ನಾವು ಗೌರಿನ ಹುಡುಕ್ತಾ ಇರೋರೆ. ನೀವು ಅವ್ರನ್ನ ನೋಡಿದ್ದೀರಾ? ಬರೀ ನೋಡೋದ, ಅವ್ರ ಜೊತೆ ಮಾತು ಆಡಿದ್ದೀನಿ. ನಮ್ಮ ಏರಿಯಾ ಮಾರ್ಕೆಟ್ಗೆ ಗೌರಿ ಅವರು ರೆಗ್ಯುಲರ್ ಕಸ್ಟಮರು. ಸರ್ ನಿಜವಾಗ್ಲೂನಾ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ಪೋಸ್ಟರ್ ಕೆಳಗೆ ಅದೆಷ್ಟು ಬಹುಮಾನ ಅಂತ ಹಾಕಿದ್ರಲ್ಲ, 5 ಲಕ್ಷನಾ? ಹಾ ಸರ್. ಸರ್ ಅದು ಗೌರಿಗೆ 5 ಲಕ್ಷ ವರ್ತ್ ಅಲ್ವಲ್ಲ ಸರ್, ಅದಕ್ಕೆ 50,000 ಇಟ್ಟಿದ್ದೀವಿ ಸರ್. ಓಕೆ, ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ, ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಸರ್, ನೀವು ಬಂದ್ಬಿಡಿ, ನಾ ದುಡ್ಡು ರೆಡಿ ಮಾಡ್ಕೊಳ್ತೀನಿ. ಊರ್ಮಿ, ಗೌರಿ ಸಿಕ್ಬಿಟ್ಲು. ಇನ್ನು ನಮ್ಮ ನೆಕ್ಸ್ಟ್ ಸ್ಟೆಪ್ ಏನೇ ಇದ್ರು ಆ ಗೌರಿಗೆ ಗೋರಿ ಕಟ್ಟೋದಷ್ಟೇ. ನಾನು ಮನ್ಸಾರೆ ಹೇಳ್ತೀವ್ನಿ ನೀನಂದ್ರೆ ನಂಗೆ ಪ್ರಾಣ ರಚನಾ. ಕಮ್ಲಿನ ರಿಷಿ ಸರ್ ಏಟ್ ಪ್ರೀತಿ ಮಾಡ್ತಾರೋ ನಾನುವೆ ನೀನ್ ಆಟ್ ಪ್ರೀತಿ ಮಾಡ್ತೀನಿ. ನೀನು ಹೂನ ಮುಡ್ಕೊಂಡ್ರೆ ನೀನ್ ನನ್ನ ಪ್ರೀತಿನ ಒಪ್ಕೊಂಡಂಗೆ. ಜನವರಿ ಚಳಿಗೆ ನಿಮ್ಮ ಅಣ್ಣ ಮಾಡಿರೋಂಥ ಬಿಸಿ ಗ್ರೀನ್ ಟೀ ತಗೋ ಕೊಡಿ. ಇದೇನಪ್ಪ, ಕಾಫಿ ಕುಡಿತಿದ್ದವನು ಸಡನ್ನಾಗಿ ಗ್ರೀನ್ ಟೀ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫಿಟ್ಟಾಗಿ ಕಮ್ಲಿ ಅವ್ರಿಗೇನ ಲೈನ್ ಹಾಕಕ್ಕೆ ಶುರು ಮಾಡಿದ್ಯಾ ಅಂತೆಲ್ಲ ಕೇಳ್ಕೊಡ್ದು. ಹಾಂ, ನನಗೆ ಕೋಪ ಅಲ್ಲ, ನಾಚಿಕೆ ಆಗುತ್ತೆ. ಏಯ್, ಏನಾಯ್ತು? ಇಷ್ಟು ಸಪ್ಪು ಕುತ್ಕೊಳ್ಳೋಷ್ಟು ಕೆಡ್ದಾಗಿದ್ಯಾ ಜೋಕು? ಏಯ್ ರಚನಾ, ಅಣ್ಣ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಅಮ್ಮ ಏನಾರ ಅಂದ್ರ? ಮತ್ತೆ ತೇಜಸ್ ಏನಾದ್ರು? ಅದಲ್ಲ, ಶಂಭು ನನಗೆ ಪ್ರಪೋಸ್ ಮಾಡ್ದ. ವಾಟ್? ಅಣ್ಣ, ನಾನು ಹೇಳೋದು ಕೇಳು, ಕೋಪ ಮಾಡ್ಕೋಬೇಡ. ಅವನೇನ್ ಅನ್ಕೊಂಡಿದ್ದಾನೆ? ಮೊದಲೇ ನಿಮ್ಮಿಬ್ರು ಮೇಲೆ ಗಾಸಿಪ್ಸ್ಗಳಿದ್ದಾವೆ, ರೂಮರ್ಗಳಿದ್ದಾವೆ. ಅದ್ರಲ್ಲಿ ಇದು ಬೇರೆ. ಅವನ್ ಕಾಲ್ ಮುರಿಬೇಕಾ ಬೇಡವಾ? ಅಣ್ಣ, ಕೂಗಾಡ್ಬೇಡ. ದಿಸ್ ಇಸ್ ನಾನ್ ಸೆನ್ಸ್. ಐ ವಿಲ್ ಟಾಕ್ ಟು ಹಿಮ್. ಐ ವಿಲ್ ಟೀಚ್ ಹಿಮ್ ಎ ಲೆಸನ್. ಅಣ್ಣ, ಇದ್ರಿಂದಾನೇ ನಿನಗೆ ಹೇಳೋದೋ ಬೇಡವಾ ಅಂತ ಯೋಚಿಸ್ತಿದ್ದೆ. ಅಣ್ಣ ನಿಂತ್ಕೋ. ರಿಷಿ ನಿಂತ್ಕೋ. ಅದಕ್ಕೆ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ತಡಿಬೇಡಿ, ಬಿಡಿ ನನ್ನ. ನಾ ಎಲ್ಲ ಕೇಳಿಸ್ಕೊಂಡೆ. ರಚನಾ ಈ ವಿಷಯನ ಯಾರ ಹತ್ರನೂ ಹೇಳ್ಕೊಳ್ದೆ ನಿನ್ನ ಹತ್ರ ಮಾತ್ರ ಹೇಳ್ಕೊಂಡಿದ್ದಾಳೆ ಅಂದ್ರೆ ನಿನ್ ಮೇಲೆ ಎಷ್ಟು ಭರವಸೆ ಇಟ್ಟಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋ ರಿಷಿ. ಬಟ್ ಅದಕ್ಕೆ ಓಕೆ, ಬಟ್ ಹೇಳ್ತಿದ್ದೀನಿ, ಇದೇನಾದ್ರು ಮಿತಿ ಮೀರಿದ್ರೆ ರಚನಾ, ಅವನು ಹೆಂಗೆ ಅಂತ ನಿಂಗೆ ಗೊತ್ತು, ಹಾಗ ಹೇಳೋದು. ನಂಗೆ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಐ ಆಮ್ ಸಾರಿ. ದೇವರಾಣೆಗೂ ಎಲ್ರೂ ಇದ್ರ ಬಗ್ಗೆ ಹೇಳೋವಾಗ ದಡ್ರು ಅನ್ಕತಿದ್ದೆ. ಈ ಹಾಡ್ಗಳಲ್ಲಿ ತಿರುತಿ ಬಗ್ಗೆ ಬಂದಾಗ ಈ ಸಾಹಿತಿಗಳಿಗೆಲ್ಲ ತಲೆ ಕೆಟ್ಟು ಬರ್ದೋರೆ ಅನ್ಕತಿದ್ದೆ. ಆದ್ರೆ ಮಗನ್ ಈಗ ಗೊತ್ತಾಯ್ತೈತ್ ಕಮ್ಲಿ, ಇನ್ನೂ ಡವ ಅಂತಾನೆ ಐತೆ. ಏನೋ ಆಲ್ಟು. ಅಲ್ಲ, ಈಟಾನೋ ಇಲ್ಲೋ ಅಂತ ಹೇಳೋಕೆ ಈಟೊಂದು ಟೈಮ್ ಬೇಕಾ? ರಚನಾ ಯಾಕೆ ಹಿಂಗೆ ಮಾಡ್ತಾಳೆ ಕಂಬ್ಲಿ? ನಮ್ಮ ಗುಂಪಲ್ಲಿ ಒಬ್ಬನೇ ಒಬ್ಬ ಸಂಬುಲಿಂಗ ಅಂತ ಒಳ್ಳೆಯವನಿದ್ದ. ಪಾಪ
ಅವನು ಹಿಂಗಾಗೋದ್ನಾ? ನಾನು ಕಮಲಿ ಏನಾನ ಇಲ್ಲಿ ಇರ್ನಿಲ್ಲ ಅಂದಿದ್ರೆ ಪಾಪ ಒಬ್ನೇ ಮಾತಾಡ್ಕೊಂಡು ಓಡಾಡ್ಕೊಂಡು ಇರ್ತಿದ್ನೋ ಏನೋ, ಅಲ್ವೇನ್ಲ ಸಂಬು? ಯಪ್ಪ ಯಪ್ಪ, ನಾಚಿಕೆ ನೋಡಿ ನಾಚಿಕೆಯ. ನೀವೆಲ್ಲ ಹಿಂಗೆ ಆಡೋದು ನೋಡಿದ್ರೆ ನನಗೂ ಒಬ್ಬ ಬಾಯ್ ಫ್ರೆಂಡ್ ಹುಡುಕಬೇಕು ಅನ್ನಿಸ್ತೈತೆ. ನಮ್ಮ ಗುಂಪಲ್ಲಿ ಈಗಾಗಲೇ ಸಂಬು, ರಚನಾ, ನೀನು ಏನು? ಏನಿಲ್ಲ ಕಮಲಿ. ನೀನು ರಿಸಿ ಸಾರು ಅಂತ ಹೇಳಕ್ ಬಂದೆ, ಯಾಕೆ ಸುಮ್ಕೆ? ಕಮಲಿ, ನನಗೂ ಒಬ್ಬ ಲವರ್ ಇದ್ದಿದ್ರೆ ಸಂದಾಗಿರ್ತೈತಲ್ವಾ? ಹೌದಾ? ಒಂದ್ ಕಿತ ನಿಮ್ಮವ್ವ ಗಲ್ಲಿ ಗಲ್ಲಿ ಅಟ್ಟಾಡ್ಸ್ಕೊಂಡ್ ಓಡಾಡ್ಸಿದ್ನ ಗೆಪ್ತಿ ಮಾಡ್ಕ ಓದಕ್ ಬಂದಿದ್ಯಾ? ಅದನ್ ಮಾಡು. ಲವ್ ಅಂತೆ ಲವ್, ತಿನ್ನು. ಇವನ್ ಮಾಡಿದ್ರೆ ಮಾತ್ರ ಏನು ಅನ್ನಕ್ಕಿಲ್ಲ, ಸಂಬುಗೂ ಬೈಯಿ. ಯೋಯ್ ಅವನು ಸೆಂದಾಗ ಓದ್ತಾನೆ, ರಚನನ್ನು ಇಷ್ಟಪಡ್ತಾವನೆ, ಪೋಲಿ ಅಲಿತಾ ಇಲ್ಲ. ಹಂಗಾರೆ ನಾನ್ ಪೋಲಿ ಅಲಿತೀವ್ನಾ? ನಿಂಗಿ ಎಲ್ರಿಗೆ ಎಲ್ಲನೂ ಸಂಭಾಳ್ಸಕ್ ಹಾಕಿಲ್ಲ. ಇದನ್ನು ನೋಡ್ತೀನಿ ಅದನ್ನು ಸಂಭಾಳಿಸ್ತೀನಿ ಅಂತ ಹೋದ್ರೆ ಎಳ್ದೋನಿಲ್ ಕಾಲಿಟ್ಟಂಗಾಗಿ ಕೊನೆಗೆ ನೀರಲ್ಲಿ ಮುಳುಗ್ಬೇಕಾಯ್ತೈತೆ. ಹುಷಾರು. ಸರೋಜಕ್ಕ ಬೆಂಗಳೂರಿಗೆ ಬಂದು ಕಾಣೆಯಾಗ್ಯವ್ರಂತ ನಿಂಗೆ ಹೆಂಗೆ ಹೇಳಿ ಕಮ್ಲಿ? ಈ ವಿಷಯ ಗೊತ್ತಾದ್ರೆ ನೀನು ನೆಮ್ಮದಿಯಾಗಿರಕ್ಕಾಯ್ತದ? ಈಗ ಓದ್ಕೊಳಕ್ಕಾಯ್ತದ? ರೆಮೋ ರೆಮೋ ರೆಮೋ, ವಾವ್, ಎಂಥ ಸಮಯಕ್ಕೆ ಅವನು ಕರೆಕ್ಟಾಗಿ ಫೋನ್ ಮಾಡ್ಬಿಟ್ಟ ಊರ್ಮಿ ದೇವ್ರಾಗೆ. ಏ ಗೌರಿ, ಮುಗೀತು ಕಣ, ಇನ್ನು ಮುಂದೆ ನಿನ್ನ ಆಟ ಮುಗೀತು. ನೀವು ನಿಮ್ಮ ಎಕ್ಸೈಟ್ಮೆಂಟ್ನ ಸ್ವಲ್ಪ ಕಡಿಮೆ ಮಾಡ್ಕೋತೀರಾ? ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ಊರ್ಮಿ, ನನ್ನ ಕೈಲಿ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಿಲ್ಲ. ಅಮ್ಮಮ್ಮ, ಐ ನೀಡ್ ಮನಿ. ಕಾಲೇಜಲ್ಲಿ ನನ್ನ ಎಲ್ಲರೂ ಮುಂದೆ ಹೇಗೆ ಇನ್ಸಲ್ಟ್ ಮಾಡಿದ್ರು ಗೊತ್ತಾ? ಐ ಕಾಂಟ್ ಟಾಲರೇಟ್ ದಟ್. ಈಗಲೇ ನನಗೆ ದುಡ್ಡು ಬೇಕು. ಜಸ್ಟ್ ಗಿವ್ ಮಿ ಮನಿ, ಗಿವ್ ಮಿ 15,000. ಬೇಬಿ, ಕೂಲ್ ಡೌನ್ ಬೇಬಿ. ಯಾರು ನಿನ್ಗೆ ಇನ್ಸಲ್ಟ್ ಮಾಡಿದ್ರು? ಯಾಕೆ? ಯಾರಮ್ಮಮ್ಮ? ಅಜ್ಜಿನೇ. ನನ್ನ ಕಾಲೇಜಲ್ಲಿ ದುಡ್ಡು 15,000 ಸಂಪಾದನೆ ಮಾಡಿ ಕೊಡ್ಬೇಕಂತೆ. ಅವ್ರು ನನಗೆ ಕೊಟ್ಟಿರೋ ಪನಿಷ್ಮೆಂಟ್. ಅದನ್ನೆಲ್ಲ ಈಗ ಎಕ್ಸ್ಪ್ಲೇನ್ ಮಾಡಕ್ ಟೈಮ್ ಇಲ್ಲ. ನೋಡಿ, ಐ ನೀಡ್ ಮನಿ ಅಷ್ಟೇ. ನೀವು ನನಗೆ ದುಡ್ಡು ಕೊಡೋದು ಅಜ್ಜಿಗೂ ಗೊತ್ತಾಗಬಾರ್ದು, ಓಕೆ? ಬೇಬಿ ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಿ. ನೀವಿದ್ದೀರಾ? ಲುಕ್ ಮಾಮ್, ನೀವು ನನಗೆ ದುಡ್ಡು ಕೊಡೋದು ನೀವು ಮಾಡೋ ಹೆಲ್ಪ್ ಅಲ್ಲ, ಅದು ನಿಮ್ಮಿಬ್ಬರ ಕರ್ತವ್ಯ. ಎಸ್ ಐ ಅಂಡರ್ಸ್ಟ್ಯಾಂಡ್ ಬೇಬಿ. ವೇಟ್ ಮಾಮ್, ಗೌರಿನ ಹುಟ್ಕೊಟ್ಟವ್ರಿಗೆ ದುಡ್ಡು ಕೊಡೋದಕ್ಕೆ ಅಂತ ಸೇವ್ ಮಾಡಿ ಇಟ್ಟಿದ್ರಲ್ಲ, ಆ ದುಡ್ಡನ್ನ ನಮ್ಮ ಬೇಬಿ ಕೊಟ್ಬಿಡೋಣ. ಬೇಕಿದ್ರೆ ನಾಳೆ ಬ್ಯಾಂಕಿಂದ ಡ್ರಾ ಮಾಡ್ಕೋಬೋದು, ಪ್ಲೀಸ್ ಮಾಮ್. ಹಾಂ, ಓಕೆ ಬೇಬಿ, ನಾನು ನಿನಗೆ ಹಣ ಕೊಡ್ತೀನಿ, ಓಕೆನಾ? ಹಾಂ ಹಾಂ. ಅಯ್ಯೋ 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 ಅಯ್ಯೋ, ನನ್ನ ಒಡವೆ ದುಡ್ಡು ಎಲ್ಲ ಯಾರು ತಗೊಂಡ್ರು? ಕಾಣಿಸ್ತಾನೆ ಇಲ್ಲ ಊರ್ಮಿ. ಮಾಮ್, ಏನು ಹೇಳ್ತಿದ್ದೀರಾ ನೀವು? ಎಲ್ಲಾನು ಇಲ್ಲೇ ಇಟ್ಟಿದ್ದೆ ಕಣೆ. ಅಯ್ಯೋ ದೇವ್ರೆ, ಇಲ್ಲೇ ಇಟ್ಟಿದ್ರಾ? ನಾನು ಇಲ್ಲೇ ಇಟ್ಟಿದ್ದೆ ಊರ್ಮಿ.
ಆಟ ಆಡ್ತಿದ್ದೀರಾ? ಮುಚ್ಚ ಬಾಯಿ. ಬೇಬಿ, ನನ್ನ ಟೆನ್ಷನ್ ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್. ನನ್ನ ದುಡ್ಡು ಒಡವೆ ಯಾವುದು ಕಾಣಿಸ್ತಾ ಇಲ್ಲ ಇಲ್ಲಿ. ಎಲ್ಲಿ ಹೋಗಕ್ ಸಾಧ್ಯ? ಕೆಲಸ ಒಳ್ಳೆ ಕೇಳೋಣ ಇರು. ಪಾರ್ವತಿ, ಪಾರ್ವತಿ, ಎಲ್ಲಿ ಹಾಳಾಗೋಗಿದ್ಯಾ? ಅಮ್ಮವ್ರೆ ಕರೆದ್ರ? ಹಾ, ಇಲ್ಲಿ ನನ್ನ ದುಡ್ಡು ಒಡವೆ ಯಾವುದು ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ಯಾ? ನಾವಲ್ಲಮ್ಮ, ಅನ್ನಪೂರ್ಣಮ್ಮವ್ರೆ ಇವತ್ತು ರಂಗನ್ ಕೈಲಿ ದುಡ್ಡು ಒಡವೆ ಎಲ್ಲ ಕೊಟ್ಟು ಬ್ಯಾಂಕ್ ಲಾಕರಲ್ಲಿ ಇಡುವಂತ ಕಳಿಸಿದ್ರು. ಸಂಭು, ನಿನ್ನೊಂದು ಕೇಳಲ್ಲ? ಕೇಳು. ರಚನಾ ನಿನ್ನ ಒಪ್ಕತಾಳೆ ಅಂತಾನೆ ಮಡಿಕ. ನಿಮ್ಮನೇಲಿ ಹೆಂಗೆ? ಅಪ್ಪಯ್ಯ ಒಪ್ಕತಾರ? ಪ್ರೀತಿ ಮಾಡಿ ಒಂದ್ ಹುಡ್ಗಿನ ನೋಡ್ಕೊಳ್ಳೋಷ್ಟು ಜ್ಞಾನ, ತಾಳ್ಮೆ ಮತ್ತೆ ಮುಖ್ಯವಾಗಿ ದುಡ್ಡು ನಿಂತವ ಆಯ್ತಾ ಸಂಭು? ಏನೇ ಅಂದ್ರುವೆ ಅಪ್ಪ, ಅವ್ವ ಮತ್ತೆ ತಂಗಿ ಇವ್ರ ಕಡೆಗೆ ನಿನ್ ಗಮನ ಇರ್ಬೇಕಲ್ವಾ ಸಂಭು? ನೀನ್ ಈ ತರ ಏನೋ ಅಂದ್ರೊಳಗ್ ಮುಳುಗಿ ಅಲ್ಲಿ ನಿಮ್ಮಪ್ಪ ಅವಂಗೇನ ಹೆಚ್ಚು ಕಡಿಮೆ ಆದ್ರೆ ನಿನ್ ಕೈಲಿ ತಡ್ಕೊಳಕ್ ಆಯ್ತೈತೆ ಸಂಭು? ಸಂಭು ಅಪ್ಪ ಅವನ ಬಗ್ಗೆನೇ ಇಷ್ಟೊಂದು ಕಾಳಜಿ ತೋರಿಸು ನೀನು. ಈಗ ನಿಮ್ಮವನೇ ಬೆಂಗಳೂರಿಗೆ ಬಂದು ಕಳೆದೋಗವಳೆ ಅಂತ ಗೊತ್ತಾದ್ರಿ? ಇಲ್ಲ ಕೆಂಪ, ಈಗೇನನ್ನ ನೀನು ಈ ವಿಷಯನ ಕಮ್ಲಿಗೆ ಹೇಳಿದ್ರೆ ತಾನು ಓದಕ್ ಬಂದಿದ್ರಿಂದನೇ ಹಿಂಗಾಯ್ತು ಅಂತ ನೊಂದ್ಕೋತಾಳೆ. ಬೇಡ, ಮೊದಲು ನಾನು ಸರೋಜಕ್ಕನ ಹುಡುಕ್ತೀನಿ. ಓಯ್ ಕೆಂಪಣ್ಣ, ಇದ್ಯಾಕ್ ಬೆದ್ರ ಬೊಂಬೆ ಹಂಗ್ ನಿಂತಿದ್ಯಾ? ಏನಾಯ್ತು? ಏನಿಲ್ಲ ನಿಂಗೆ? ನಮ್ ಕಮ್ಲಿ ಸಂಭು ಕ್ಲಾಸ್ ತಕೊಳ್ಳೋದ್ ನೋಡಿ ಗಾಬರಿ ಬಿದ್ಬಿಟ್ಟ. ಏನಿದು ಮಾಮ್? ಮನೆ ಕೆಲ್ಸದೊಳಗೆ ಗೊತ್ತಿರೋ ವಿಷಯ ನಮಗ್ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ಕಿರ್ಚಬೇಡ ಊರ್ಮಿ. ಅಮ್ಮಮ್ಮ, ನಿಮ್ ರೂಮಿಗೆ ಹೋಗಿ ಬ್ಯಾಗಲ್ಲೂ ಚೆಕ್ ಮಾಡಿದೆ, ಅಲ್ಲೂ ದುಡ್ಡಿಲ್ಲ. ಕ್ಯಾಶ್ ಎಲ್ಲಿದೆ? ಎಲ್ಲಿ? ಏಯ್, ಅನ್ನಪೂರ್ಣ ದುಡ್ಡನ್ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಹೇಳಿ. ಯಾಕಷ್ಟೊಂದು ಟೆನ್ಷನ್ನು? ದುಡ್ಡು ತಗೊಂಡಾಗಿದೆ ಅಂತ ಯೋಚನೆನಾ? ನಾನು ಹೇಳ್ತೀನಿ. ಆದರೆ ಅದನ್ನು ತಿಳ್ಕೊಳ್ಳೋಕೆ ಮೊದಲು ನಾನು ಹೇಳೋದನ್ನು ಮೊದಲು ಕೇಳಿಸ್ಕೊಳ್ಳಿ. ಕಾಲೇಜಲ್ಲಿ ಕರೆಂಟ್ ತೆಗೆದು ತೊಂದರೆ ಮಾಡಿದ್ದಕ್ಕೆ ನಾನು ಅನಿಕಾಗೆ ಶಿಕ್ಷೆ ಕೊಟ್ಟಿದ್ದೀನಿ. 15,000 ದುಡ್ಡು ಕಟ್ಟಿ, ತಾನೇ ದುಡ್ದು ಅದರಿಂದ ಬರೋ ದುಡ್ಡಲ್ಲಿ ದಂಡ ಕಟ್ಟಬೇಕು ಅಂತ ಹೇಳಿದ್ದೀನಿ. ಆ ದುಡ್ಡು ಮನೇಲಿದ್ರೆ ಮಗಳ ಪ್ರೀತಿಗೋ ಮೊಮ್ಮಗಳ ಪ್ರೀತಿಗೋ ಕರಗಿ ಆ ದುಡ್ಡನ್ನ ಇವಳು ಕೊಡ್ತಿದ್ರಿ. ಅದಕ್ಕೆ ಬ್ಯಾಂಕಲ್ಲಿರೋದು ಮೈ ಮೇಲಿರೋ ಒಡವೆಗಳನ್ನ ಬಿಟ್ಟು ಮಿಕ್ಕಿದೆಲ್ಲದನ್ನು ಜೋಪಾನ ಮಾಡಿಸಿದ್ದೀನಿ. ಇನ್ನು ನಿಮ್ಮಿಬ್ಬರಿಗೂ ಏನು ಖರ್ಚಿರುತ್ತೆ? ಪೆಟ್ರೋಲು, ಪಾರ್ಲರು ಅಷ್ಟೇ ತಾನೇ? ಅದನ್ನು
ಅವ್ರಿಗೆ ಡೈರೆಕ್ಟಾಗಿ ತಲುಪೋ ಥರ ವ್ಯವಸ್ಥೆ ಮಾಡ್ತೀನಿ. ಅಲ್ಲ ಅನ್ಪೂರ್ಣ, ಅದು ಇರು ಕಾಮಿನಿ, ಇದನ್ನ ಉಪದೇಶ ಅಂತ ಅನ್ಕೋಬೇಡ, ಪಾಠ ಅಂತ ಅನ್ಕೋ. ಅನ್ಪೂರ್ಣ, ನೀನ್ ಮಾಡಿರೋದು ಸರಿ ಇಲ್ಲ. ಯಾಕೆ? ಅಲ್ಲ ಅನ್ಪೂರ್ಣ, ನೀನು ನನ್ನ ದುಡ್ಡನ್ನ ಯಾಕೆ ಎತ್ತಿಟ್ಕೊಂಡಿದ್ಯಾ? ವಾಪಸ್ ಕೊಡು. ದೊಡ್ಡ ನ್ಯಾಯಮೂರ್ತಿ ತರ ಆಡ್ಬೇಡ ನೀನು. ನೀನ್ ಮಾಡ್ತಾರೋ ಸರಿ ಇಲ್ಲ. ಹಾ, ನೀನ್ ಮಾಡ್ತಾ ಇರೋದು ಸರಿನಾ ಕಾಮಿನಿ? ಏನಂದೆ? ನಿನ್ ದುಡ್ಡು ಅಂದ್ಯಾ? ಇಷ್ಟಕ್ಕೂ ಐಷಾರಾಮಿಯಾಗಿ ಬದುಕೋದಕ್ಕೆ ಇದೆಲ್ಲ ನಿಮ್ಗಳು ಯಾರ ದುಡ್ಡು ಅಲ್ಲ. ಇದು ನನ್ನ ಮೊದಲನೇ ಮೊಮ್ಮಗಳ ದುಡ್ಡು. ನೆನ್ಪಿಟ್ಕೊಳ್ಳಿ. ಒಂದಲ್ಲ ಒಂದು ಹೊಸ ಪ್ರಾಬ್ಲಮ್ ತಂದಿಡ್ತೀಯ ನೀನು. ಛೇ, ಕಮಲಿ ಅವರೇ, ಸರ್, ಕಾಲೇಜಿಗೆ ಬಂದಮೇಲೆ ನೋಡೋ ಮೊದಲನೇ ಮುಖ ನಿಮ್ಮದೇ ಆಗಿರಬೇಕು ಅಂತ ಓಡ್ ಬಂದೆ ಅಂತ ನಿಮಗೆ ಹೇಗೆ ಹೇಳಿ? ಸರ್, ಏನನ್ನ ಹೇಳ್ಬೇಕಿತ್ತ ಸರ್? ಹಾಂ, ಅದು ಏನೋ ಹೇಳಕ್ ಬಂದೆ. ರಿಷಿ ಸರ್ ಕಮಲಿ ತಾವು ಮಾತಾಡಕ್ಕೆ ನೆಪ ಹುಡುಕ್ತಾರೆ, ಆದ್ರೆ ಮುಂದೆ ಬಂದು ನಿಂತ್ಕೊಂಡ್ರೆ ಬಾಯೇ ಬುಡಕ್ಕಿಲ್ಲ. ಏನಿಂಗಿ, ಯಾಕೆ ನಗ್ತಿದ್ಯಾ? ಏನಿಲ್ಲ ಕಮಲಿ, ರಿಷಿ ಸರ್ ನೋಡಿದ್ರೆ ಯಾವುದೋ ಜೋಕ್ ಜ್ಞಪ್ತಿಗೆ ಬಂತು. ಸರ್, ನೀವೇನು ಹೇಳಕ್ಕಿಲ್ಲ ಅಂದರೆ ನಾನು ಕ್ಲಾಸ್ಗೆ ಹೋಗ್ತೀನಿ. ಹೋಗ್ಲಾ? ಹೋಗ್ತೀರಾ? ಸರಿ, ಹೋಗಿ ಬನ್ನಿ. ನಿನ್ಗಿದ್ ಬೇಕಾಗಿತ್ತೇನ? ಸುಮ್ಮನೆ ದೂರದಿಂದ ಕಮಲಿನ ನೋಡಿ ಹೋಗೋದ್ ಬಿಟ್ಟು ಮಾತಾಡ್ತೀನಿ ಅಂತ ಹತ್ರ ಬಂದು ಸಿಕ್ಕಾಕೊಂಡೆಲ್ಲ.